ಆತ ತನ್ನ ಸ್ನೇಹಿತರನ್ನ ಭೇಟಿಯಾಗೋಣ ಅಂತ ಬಂದಿದ್ದ. ಗೆಳೆಯರನ್ನ ಮಾತಾಡಿಸಿಕೊಂಡು ಹೋಗುವಾಗ ದರೋಡೆ ಗ್ಯಾಂಗ್ ಆ ವ್ಯಕ್ತಿಯಿಂದ ಸುಲಿಗೆ ಮಾಡಿ ಎಸ್ಕೇಪ್ ಆಗಿತ್ತು. ಆದ್ರೀಗ ಆ ಗ್ಯಾಂಗ್ ಪೊಲೀಸರ ಅತಿಥಿಯಾಗಿದೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಕಾರು ಅಡ್ಡಗಟ್ಟಿ ಚಿನ್ನಾಭರಣ ಮತ್ತು ಹಣ ದರೋಡೆ. ಫೋನ್ ಪೇಯಿಂದ ತಗ್ಲಾಕೊಂಡ್ರು ಖದೀಮರು. ಖದೀಮರು ಚಾಪೆ ಕೆಳಗೆ ತೂರಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ತೂರ್ತಾರೆ ಅನ್ನೋದಕ್ಕೆ ಬಾಗಲಕೋಟೆಯಲ್ಲಿನ ಘಟನೆಯೇ ಬೆಸ್ಟ್ ಎಕ್ಸಾಂಪಲ್. ನವನಗರ ಪ್ರದೇಶದಲ್ಲಿ ವ್ಯಕ್ತಿಯೋರ್ವನಿಂದ ಸುಲಿಗೆ ಮಾಡಿದ್ದವರನ್ನ ಪೊಲೀಸರು ಲಾಕ್ ಮಾಡಿದ್ದು ಖದೀಮರು ತಗ್ಲಾಕೊಂಡ ಕಥೆಯೇ ರಣರೋಚಕವಾಗಿದೆ ನೋಡಿ. ಅಸಲಿಗೆ ಆಗಿದ್ದೇನು ಅಂದ್ರೆ, ಸೆಪ್ಟೆಂಬರ್ 29ರಂದು ಸಂಜೆ 5:30 ಸುಮಾರಿಗೆ ವಿಜಯಪುರ ಮೂಲದ ಪರಶುರಾಮ್ ಬಿರಾದರ ಅನ್ನೋರು ಬಾಗಲಕೋಟೆಯಲ್ಲಿ ತನ್ನ ಸ್ನೇಹಿತರ ಭೇಟಿಗೆ ಬಂದಿದ್ರು. ನಂತರ ವಾಪಸ್ ತೆರಳುವಾಗ ನವನಗರದ ನಿರ್ಜನ ಪ್ರದೇಶದಲ್ಲಿ ದರೋಡೆಕೋರರು ಅಡ್ಡ ಹಾಕಿದ್ದಾರೆ. ಪರಶುರಾಮ್ನಿಂದ 90,000 ಮೌಲ್ಯದ 2 ಚಿನ್ನದ ಉಂಗುರ, 5,000 ನಗದು ಕದ್ದಿದ್ದಾರೆ. ಸಾಲದಕ್ಕೆ ಫೋನ್ ಪೇ ಮೂಲಕ 27,000 ಹಾಕಿಸಿಕೊಂಡು ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಈ ಬಗ್ಗೆ ಪರಶುರಾಮ್ ದೂರು ನೀಡಿದ್ದೆ ತಡ ಪೊಲೀಸರು ಅಖಾಡಕ್ಕಿಳಿದ್ರು. ಫೋನ್ ಪೇ ಮಾಡಿಸಿಕೊಂಡವನ ನಂಬರ್ ಬೆನ್ನು ಬೀಳ್ತಿದ್ದಂತೆ ಖದೀಮರ ಹೆಜ್ಜೆ ಗುರುತು ಪತ್ತೆಯಾಗಿದೆ. ಪಕ್ಕಾ ಪ್ಲಾನ್ ಮಾಡಿಕೊಂಡು ಹೊರಟ ಕಾಕಿ ಸಚಿನ್ ಭಜಂತ್ರಿ, ಪ್ರಭಾಕರ್ ಭಜಂತ್ರಿ, ಅನಿಲ್ ಭಜಂತ್ರಿಯನ್ನ ಬಂಧಿಸಿದೆ. 3 ಜನ ಒಂದು ರಾಯಲ್ ಎನ್ಫೀಲ್ಡ್ ಬೈಕ್ ಅಲ್ಲಿ ಬಂದು ಇವ್ರ ಕಾರ್ ನಿಲ್ಸಿದ್ರು. ಕಾರ್ಗೆ ಅಡ್ಡ ಹಾಕಿದ್ರು. ನಿಲ್ಸಾದ್ಮೇಲೆ ಇವ್ರ ಹತ್ರ ಇರುವ ಒಂದು 8 ಗ್ರಾಮ್ದು ಒಂದು ಉಂಗುರ, ಒಂದು ರಿಂಗ್, ಇನ್ನೊಂದು 6 ಗ್ರಾಮ್ದು ಒಂದು ರಿಂಗ್, ಮತ್ತೆ ಇವರ ಹತ್ರ ಇರುವ 12,000 ಕ್ಯಾಶ್ ಇವ್ರ ಕಡೆಯಿಂದ ಇಸ್ಕೊಂಡಿದ್ರು. ಇದ್ರ ಜೊತೆಗೆ ಸುಮಾರು 20,000 ಕ್ಯಾಶ್ ಇವ್ರ ಫೋನಿಂದ ಅವ್ರ ಆರೋಪಿ ಫೋನ್ಗೆ ಫೋನ್ ಪೇ ಮಾಡಿಸಿದ್ರು. ಅಂದ್ರೆ ಆಫೆನ್ಸ್ ಆದ ನಂತರ ವಿದಿನ್ 12 ಅವರ್ಸ್ ಅವರು ಈ 3 ಜನ ಆರೋಪಿ ಯಾರಿದ್ದಾರೆ ಅವರಿಗೆ ಅರೆಸ್ಟ್ ಮಾಡಿದ್ದಾರೆ. ಆಲಮಟ್ಟಿ ಸಂತ್ರಸ್ತರಿಗೆ ನಿರ್ಮಾಣವಾದ ನಗರ ಸುಲಿಗೆಕೋರರ ಅಡ್ಡೆಯಾಗ್ತಿದೆ. ಸಂಬಂಧಪಟ್ಟವರು ಇಲ್ಲಿನ ಜನರ ಆತಂಕವನ್ನ ದೂರ ಮಾಡಬೇಕಿದೆ. ರವಿಮುಖಿ, TV9 ಬಾಗಲಕೋಟೆ.